ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಶನಿವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಆ್ಯಸ್ ಯೂಶುವಲ್ ಆಗಿ ಸೊ ಸ್ನೇಹಿತರೆ, ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಆ್ಯಸ್ ಯೂಶುವಲ್ ಆಗಿ ಇದು ಬೃಹತ್ ಭ್ರಷ್ಟಾಚಾರ ಸಿದ್ದರಾಮಯ್ಯ ಶಿವಕುಮಾರ ಸರ್ಕಾರ. ಅದಕ್ಕೆ ಇನ್ನೊಂದು ಸಾಕ್ಷಿಯಾಗಿ ಸೋ ಕಾಲ್ಡ್ ಹಲಾ ಹುಲಾ ಥುಲಾ ಥುಲಾ ಧೌಲಾ ಥುಲಾ ಖಾನ್ BZ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು ಸಿಗುತ್ತಂತೆ. ಅಪ್ಪ ಸಿದ್ದರಾಮಯ್ಯ ಈಗ ಭ್ರಷ್ಟಾಚಾರದ ರಾಮಯ್ಯ. ನೀನು ವೈಯಕ್ತಿಕವಾಗ್ಲೂ ಭ್ರಷ್ಟಾಚಾರಿ, ಈಗ ಸರ್ಕಾರಿಯಿಂದನೂ ಭ್ರಷ್ಟಾಚಾರಿ. ಇದಕ್ಕೆ ಉತ್ತರ ಕೊಡಪ್ಪ. ನಾನು ಸಮಾಜವಾದ, ನಾನು ಆ ವಾದಿ, ನಾನು ಈ ವಾದಿ ಅಂತ ಹೇಳ್ತೀಯಲ್ಲ. BR ಪಾಟೀಲ್ರು ಈಗ ಡೈರೆಕ್ಟಾಗಿ ಹೇಳಿದ್ದಾರೆ. ಐ ಆಮ್ ವೆರಿ ವೆರಿ ಪ್ರೌಡ್. ಅವರು ಸರ್ಕಾರದ ವಿರುದ್ಧ ಹೇಳಿದ್ರು ಅಂತ ಅಲ್ಲ, ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರು. ಓತಿಕೆತನ ಥರ ಕುಳ್ಳಕ್ಕೆ ಕಪ್ಪಿ ಥರ ಮಾತಾಡ್ತೀಯಲ್ಲ, ಕುಮಾರಸ್ವಾಮಿನೇನಾದರೂ ನಾವು ಹಿಡ್ದಿಟ್ಕೊಬಿಟ್ಟಿದ್ವಾ, ಅದು ಕಡ್ದು ಕಟ್ಟೆ ಹಾಕಿದ್ವಾ, ಹಿಂಗೆಲ್ಲ ಮಾಡ್ತೀರಿ ಅಂತಲೇ ಅವ್ರು ಸರ್ಕಾರ ಬಿದ್ದರೂ ಬೀಳಲಿ ಅಂದ್ಬಿಟ್ಟು ಅಮೇರಿಕಾಗೆ ಹೋಗಿದ್ದು ಮಿಸ್ಟರ್ ಖುಲಾ BZ ಜಮೀರ್ ಅಹಮದ್ ಖಾನ್. ಈಗ ಉತ್ತರ ಕೊಡಪ್ಪ ನಿನ್ನ ಯೋಗ್ಯತೆಗೆ. 10-15% ಜಾಸ್ತಿ ಮಾಡೋಕ್ಕಾಗುತ್ತೆ ನಿನ್ನ ಸಮುದಾಯದವ್ರಿಗೆ. ಅದಕ್ಕೆ ಸರಿಯಾಗಿ ಕುಣಿಯೋವಂಥ ಸಿದ್ದರಾಮಯ್ಯ ಶಿವಕುಮಾರ ಈಗ ಇದಕ್ಕೆ ಉತ್ತರ ಕೊಡಬೇಕು. ಭ್ರಷ್ಟಾಚಾರದ ಪರಮಾವಧಿನ ನೀವು ಇಟ್ಕೊಂಡು ನಾನು ಸರ್ಕಾರ ನಡೆಸ್ತೀನಿ, ನಾನು ಕಡ್ದು ಕಟ್ಟೆ ಹಾಕ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋ ಅಂತ ನೀವು ಈಗ ಇದಕ್ಕೆ ಉತ್ತರ ಕೊಡಪ್ಪ. BZ ಜಮೀರ್ ಅಹಮದ್ ಖಾನ್, ನಿನ್ನ ಯೋಗ್ಯತೆಗೆ ನೀನು ಮಂತ್ರಿಗಿರಿ ಆಗೋದಕ್ಕೆ ಅನ್ಫಿಟ್ಟು ಮತ್ತು ಅನ್ಲಾಯಕ್ಕು. ಆದ್ದರಿಂದ ನಾನು ಹೇಳೋದು ಸ್ನೇಹಿತರೆ, ದಯವಿಟ್ಟು ಇಂಥ ಸರ್ಕಾರ ನಮಗೆ ಬೇಕಾ? ಒಮ್ಮೆ ಆದರೂ ಯೋಚನೆ ಮಾಡಿ. ಸೊ ಈ ಸರ್ಕಾರ ಬಂದರೆ ದುಡ್ಡು ಕೊಟ್ಟರೆ ಮಾತ್ರ ಲಂಚಕೋರ ಸರ್ಕಾರ, ಮತ್ತೊಂದು ಈ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಸೊ ನೀವು ಓಟ್ ಹಾಕ್ಬೇಕಾರೆ ಅನ್ನ ತಿನ್ಕೊಂಡು ಹೋಗಿ ಓಟ್ ಹಾಕಿ. 5,000 ಅವ್ನು ಕೊಟ್ಟ, ಇವ್ನು ನಮ್ಮ ಮೆಸ್ಸಿ, ಅವ್ನು ನಮ್ಮ ಒಕ್ಲಿಗ, ಇವ್ನು ನಮ್ಮ ಕುರ್ಬ ಅಂತ ಅಲ್ಲ. ಅಟ್ಲೀಸ್ಟು ನಮ್ಮ ಮಕ್ಳ ಕಾಲಕ್ಕಾದ್ರೂ ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಬರಬೇಕು ಅಂದರೆ ಈ ಸರ್ಕಾರನ ಒದ್ದೋಡಿಸ್ಬೇಕು. ಯಾವ ರೀತಿ ನಾವು ಚಾಮುಂಡೇಶ್ವರಿಲಿ ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ಮುಸ್ಲಿಂ ರಾಮಯ್ಯನ ನಾವು ಒದ್ದೋಡಿಸ್ದೋ, ಮುಸ್ಲಿಂ ಅಫೀಸ್ಮೆಂಟ್ ಮಾಡ್ತೀಯ, ಹೋಗು ನಿನ್ಗೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ತಗೊಳ್ಳೋದು ಒಕ್ಕಲಿಗರು ಓಟು, ಮಾಡೋದು ಮುಸಲ್ಮಾನರಿಗೆ. ಮಾಡಲಿ, ನಮಗೇನು ಬೇಜಾರಿಲ್ಲ. ನೀನು ಯಾರಿಗಾರ ಹೆಟ್ಟು ಏನಾರ ಮಾಡೋ, ನೀನು ಅವರಿಂದ ಓಟ್ ಎಟ್ಟಿಸ್ಕೋ. ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್. ಆದರೆ ನೀನು ಸಂವಿಧಾನದಲ್ಲಿ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಇದೇ ಸಂವಿಧಾನನ ನಿನ್ಗೆ ಹೇಳ್ಕೊಟ್ಟಿರೋದು ಬರೀ ಮುಸಲ್ಮಾನ್ರಿಗೆ ಮಾತ್ರ ನೀನು ಕೊಡಬೇಕು ಬಿಡಬೇಕು ಅಂತ. ಆಯಿತು, ಆ ಮುಸಲ್ಮಾನ್ ಸಚಿವದ ಭ್ರಷ್ಟಾಚಾರದ ಕತೆಗೆ ಏನಪ್ಪ ನೀನು ಉತ್ತರ ಹೇಳ್ತೀಯ ಗೊತ್ತಿಲ್ಲ. ರಾಜ್ಯದ ಮುಂದೆ ಬೆತ್ತಲಾದ ಭ್ರಷ್ಟಾಚಾರದ ರಾಮಯ್ಯನವರೇ ಈಗ ಇದಕ್ಕೆ ಉತ್ತರ ಕೊಡಬೇಕು. ಈಗ ಇಟಲಿ ಲೇಡಿ ಏನು ಮಾಡ್ತಾಳೆ, ಪಪ್ಪು ಅಲಿಯಾಸ್ ರಾಹುಲ ಎಲ್ಲೋಗಿದ್ದಾನೆ, ಏನು ಕತೆ ಗೊತ್ತಿಲ್ಲ. ನಮ್ಮದು ಭಾಳ ಗ್ಯಾರಂಟಿ ಬದುಕು ಅಂತ ಹೇಳ್ದಂಥ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಗ್ಯಾರಂಟಿನ ಜನಗಳಿಗೆ ಹೆಟ್ಟಿದೆಯಲ್ಲ, ಇದಕ್ಕೆ ನೀನು ಉತ್ತರ ಕೊಡಬೇಕು. ಇಷ್ಟೆಲ್ಲ ಆದ್ರೂ ಇನ್ನೂ ನೀನು ಸರ್ಕಾರದಲ್ಲಿ ಇದೆಯಾ ಅಂದರೆ ನಿನ್ನಂಥ ಬಂಡ ರಾಮಯ್ಯ, ಬೇಜವಾಬ್ದಾರಿ ರಾಮಯ್ಯ, ಭ್ರಷ್ಟ ರಾಮಯ್ಯನ ನಾವು ಇತಿಹಾಸದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಎಷ್ಟು ಹೇಳಿದ್ರು ಅಷ್ಟೇ, ಇದು ಒಂದು ಸ್ಯಾಂಪಲ್ಲು. ಈ ಥರ ಭ್ರಷ್ಟಾತೀತ ಭ್ರಷ್ಟಾಚಾರಿಗಳು ತುಂಬ ಇದ್ದಾರೆ. ಸೊ ಏನು ಮಾಡೋದಕ್ಕಾಗಲ್ಲ. 135 ಮುತ್ತುರತ್ನಗಳನ್ನ ಕೊಟ್ಟ ಮೇಲೆ ಇವನ್ನೆಲ್ಲ ಅನುಭವಿಸ್ಲೇಬೇಕಲ್ಲ. ಸೊ ಅದಕ್ಕೆ ಹೇಳೋದು, ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ KRS ತುಂಬುತ್ತೆ, ಇಂಥವ್ರನ್ನ ಆಯ್ಕೆ ಮಾಡಿದ್ರೆ ಭ್ರಷ್ಟಾಚಾರ ತುಂಬುತ್ತೆ. ಸೊ ದಿಸ್ ಇಸ್ ದ ರಿಯಾಲಿಟಿ ಆಫ್ ಲೈಫ್, ರಿಯಾಲಿಟಿ ಆಫ್ ಕರ್ನಾಟಕ ಗೌರ್ಮೆಂಟ್ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್. ನಮಸ್ಕಾರ ಕಾರ್ತಿಕ್.